ಹಲೋ ಎವ್ರಿವನ್, ವೆಲ್ಕಮ್ ಟು ದಿ ಕ್ಲಾಸಸ್. ಈ ಒಂದು ವಿಡಿಯೋದಲ್ಲಿ ಬಿಕಾಮ್ ಥರ್ಡ್ ಸೆಮೆಸ್ಟರ್ ರಿವೈಸ್ಡ್ NEP ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ 1ಗೆ ಸಂಬಂಧಪಟ್ಟಂಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳೇನು, 5 ಮಾರ್ಕ್ಸ್ ಮತ್ತು 15 ಮಾರ್ಕ್ಸ್ಗೆ ಅನ್ನೋದನ್ನು ನೋಡೋಣ. ಯೂನಿಟ್ 1 ನಿಮ್ಗೆ ಥಿಯರಿ ಆಸ್ಪೆಕ್ಟ್ ಇದೆ. 2ದಲ್ಲಿ ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಇದೆ, ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಪ್ರಿಪೇರ್ ಮಾಡೋದಿದೆ ಮತ್ತು ಟ್ಯಾಬ್ಯುಲೇಷನ್ ಮೇಲೆ ಪ್ರಾಬ್ಲಮ್ಗಳು ಇದ್ದಾವೆ. ಇದರಲ್ಲಿ ನೀವು ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಏನಿದೆಯಲ್ಲ ಇದನ್ನು 100% ಕರೆಕ್ಟ್ ನೋಡ್ಕೋರಿ. ಇದರ ಮೇಲೆ 5 ಮಾರ್ಕ್ಸಿಗೆ ಪ್ರಾಬ್ಲಮ್ ಬಂದೇ ಬರುತ್ತೆ. ಕೆಲವೊಮ್ಮೆ 15 ಮಾರ್ಕ್ಸ್ ಒಳಗೆ ಮೀನ್ ಮೀಡಿಯನ್ ಮೋಡ್ ಕ್ಯಾಲ್ಕುಲೇಟ್ ಮಾಡುವಾಗ ಕೂಡ ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ನೀವು ಹಾಕಿ ಮತ್ತು ಮೀನು ಅಥವಾ ಮೀಡಿಯನ್ನ ಕ್ಯಾಲ್ಕುಲೇಟ್ ಮಾಡೋದು ಕೂಡ ಕೇಳ್ತಿರ್ತಾರೆ. ಹಾಗಾಗಿ ನೀವು ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಪ್ರಿಪೇರ್ ಮಾಡೋದನ್ನು ಪರ್ಫೆಕ್ಟ್ ಆಗಿರಲೇಬೇಕು. ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಡಿಯೋನು ಕೂಡ ನಾನು ಅಪ್ಲೋಡ್ ಮಾಡೀನಿ. ಇದಾದಮೇಲೆ ಟ್ಯಾಬ್ಯುಲೇಷನ್ ಮೇಲೂ ಕೂಡ 5 ಮಾರ್ಕ್ಸಿಗೆ ಪ್ರಾಬ್ಲಮ್ ಬರುತ್ತೆ. 2-ವೇ ಟೇಬಲ್, 3-ವೇ ಟೇಬಲ್ಗಳು ಸಂಬಂಧಪಟ್ಟಂಗೆ ನೀವು ನೋಡ್ಕೋಬೇಕು. ಇಲ್ಲಿ ನೀವು ಈ ಒಂದು ಯೂನಿಟ್ ಮೇಲಿನ ಏನಾಗತ್ತೆ 10 ಮಾರ್ಕ್ಸ್ಗಳನ್ನು 5 ಮಾರ್ಕ್ಸಿಗೆ ಸಂಬಂಧಪಟ್ಟಂಗೆ ತಗೋಬಹುದು. 3ಯಲ್ಲಿ 2 ಭಾಗಗಳಿದ್ದಾವೆ, ಒಂದು ಡೈಗ್ರಾಮ್, ಇನ್ನೊಂದು ಗ್ರಾಫ್. ಡೈಗ್ರಾಮ್ದೊಳಗೆ ಇರೋ ಯಾವ್ಯಾವು ಅಂತ ನಾನು ಫಸ್ಟ್ ಡಿಸ್ಪ್ಲೇ ಮಾಡ್ತೀನಿ. ಸಿಂಪಲ್ ಬಾರ್ ಡೈಗ್ರಾಮ್, ಕಾಂಪೋನೆಂಟ್ ಬಾರ್ ಡೈಗ್ರಾಮ್, ಪರ್ಸಂಟೇಜ್ ಬಾರ್ ಡೈಗ್ರಾಮ್, ಮಲ್ಟಿಪಲ್ ಬಾರ್ ಡೈಗ್ರಾಮ್ ಮತ್ತು ಪೈ ಡೈಗ್ರಾಮ್ಗಳಂತ ಹೇಳಿ 5 ಆಸ್ಪೆಕ್ಟ್ಗಳು ಇದ್ದಾವೆ. ಇಲ್ಲಿ ನಿಮ್ಗೆ 5 ಮಾರ್ಕ್ಸಿಗೆ ಯಾವುದಾದ್ರೂ ಒಂದು ಡೈಗ್ರಾಮನ್ನು ಕೇಳ್ತಾರೆ. ಈ ಡೈಗ್ರಾಮ್ಗಳನ್ನು ಹಾಕೋದು ಏನೈತಿ ಭಾಳಷ್ಟು ಸಿಂಪಲ್ ಇದೆ. ನೀವು ಒಂದು ಟೈಮ್ ನೋಡಿಕೊಂಡ್ರೂ ಕೂಡ ಹಾಕಬಹುದು. ಈ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂಗೆ ಪರ್ಸಂಟೇಜು ಮತ್ತು ಪೈ ಡೈಗ್ರಾಮ್ ಭಾಳಷ್ಟು ಕೇಳಿದ್ದಾರೆ ಮತ್ತು ಕೆಲವೊಮ್ಮೆ ಮಲ್ಟಿಪಲ್ಲು ಕೂಡ ಕೇಳ್ಯಾರ. ನೀವು ಈ 3 ಡೈಗ್ರಾಮ್ಗಳನ್ನು ಪರ್ಸಂಟೇಜ್ ಬಾರ್ ಡೈಗ್ರಾಮ್, ಮಲ್ಟಿಪಲ್ ಬಾರ್ ಡೈಗ್ರಾಮ್ ಮತ್ತು ಪೈ ಡೈಗ್ರಾಮ್ಗಳನ್ನು ಕರೆಕ್ಟಾಗಿ ನೋಡ್ಕೋರಿ. ಇದಕ್ಕೆ ಸಂಬಂಧಪಟ್ಟಂಗೂ ಕೂಡ ವಿಡಿಯೋಸ್ಗಳು ಇದ್ದಾವೆ, 5 to 10 ಮಿನಿಟ್ಸ್ಗಳು. ಒಂದು ಟೈಮ್ ನೋಡಿದರೆ ನೀವು ಯಾವ ರೀತಿ ಹಾಕಬೇಕು ಅನ್ನೋದು ಗೊತ್ತಾಗುತ್ತೆ. ಎಲ್ಲದಕ್ಕೂ ಕೂಡ ಡಿಫ್ರೆನ್ಸಿಯೇಟ್ ಮಾಡಿ ನೀವು ಯಾವ ರೀತಿ ಹಾಕಬೇಕು ಅಂತ ಪ್ರಾಕ್ಟೀಸ್ ಮಾಡಿರಿ. ಮತ್ತು ಕನ್ಫ್ಯೂಷನ್ ಕೂಡ ಇದರಲ್ಲಿ ಆಗಾಕ ಹೋಗಬೇಡ್ರಿ. ಗ್ರಾಫ್ ಒಳಗೆ ನಿಮ್ಗೆ ಒಟ್ಟು ಇಲ್ಲೂ ಕೂಡ ಹಿಸ್ಟೋಗ್ರಾಮ್, ಫ್ರೀಕ್ವೆನ್ಸಿ ಪಾಲಿಗಾನ್, ಫ್ರೀಕ್ವೆನ್ಸಿ ಕರ್ವ್, ಓಸಿವ್ ಕರ್ವ್ ಅಂತ ಹೇಳಿ 4 ಗ್ರಾಫ್ಗಳು ಅದಾವೆ. ಈ 4 ಗ್ರಾಫ್ಗಳಲ್ಲಿ 2 ಮತ್ತು 3 ಏನು ಗ್ರಾಫ್ಗಳು ಅದಾವಲ್ಲ ಇವು 2 ಸಿಮಿಲರ್ ಅದಾವೆ. ಒಂದು ಸ್ಟ್ರೇಟ್ ಲೈನ್ ಹಾಕಿರ್ತೀರಿ, ಇನ್ನೊಂದಕ್ಕೆ ಫ್ರೀ ಹ್ಯಾಂಡ್, ಫ್ರೀಕ್ವೆನ್ಸಿ ಕರ್ವಿಗೆ ಫ್ರೀ ಹ್ಯಾಂಡ್ ಹಾಕ್ತೀರಿ ನೀವು ಅಷ್ಟೇ. ಹಾಗಾಗಿ ಈ ಗ್ರಾಫ್ಗಳು ಕೂಡ ಬಹಳಷ್ಟು ಸರಳದವ. ಇವುಗಳ ಮೇಲೆ 5 ಮಾರ್ಕ್ಸಿಗೆ ಪ್ರಾಬ್ಲಮ್ ಬರ್ಬೋದು ಮತ್ತು 15ಗೂ ಕೂಡ ಕೇಳಬಹುದು. 15 ಒಳಗಡೆ ಮೀನ್ ಮೀಡಿಯನ್ ಮೋಡ್ ಕೇಳುವಾಗ ನಿಮ್ಗೆ ಮೀಡಿಯನ್ ಮತ್ತು ಮೋಡನ್ನು ಗ್ರಾಫಿಕಲಿ ರಿಪ್ರೆಸೆಂಟ್ ಮಾಡಿರಿ ಅಂತ ಕೇಳ್ತಿರ್ತಾರೆ. ಅದರ ಸಲುವಾಗಿ ಇವುಗಳನ್ನು ನೀವು ನೋಡ್ಕೋಬೇಕು. ಇದರಲ್ಲಿ 4 ಕೂಡ ಇಂಪಾರ್ಟೆಂಟ್ ಅದಾವೆ, ಒಂದಕ್ಕೊಂದು ಇಂಟರ್ಲಿಂಕ್ ಅದಾವೆ. ಹಿಸ್ಟೋಗ್ರಾಮ್ ಕಲಿತ್ರಿ ಅಂತಂದ್ರೆ ಫ್ರೀಕ್ವೆನ್ಸಿ ಪಾಲಿಗಾನ್ ಹಾಕೋದು ಮತ್ತೇನು ತೊಂದರೆ ಇಲ್ಲ. ಹಿಸ್ಟೋಗ್ರಾಮು ಪಾಲಿಗಾನು ಒಂದ್ರೊಳಗೆ ಹಾಕ್ಬೋದು. ಇವು ಕರ್ವ್ಗಳು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತೈತಿ. ಅಲ್ಲಿ ಲೆಸ್ ದ್ಯಾನ್ CF ಮತ್ತು ಮೋರ್ ದ್ಯಾನ್ CF ಅಂತ ಹಾಕಿ ಓಸಿವ್ ಕರ್ವ್ಗಳನ್ನು ಹಾಕ್ತಿರ್ತೀವಿ. ಅದನ್ನು ಕೂಡ ನೀವು ನೋಡ್ಕೋಬೇಕು. ಇದು ಕೂಡ ಎಕ್ಸಾಮಿನೇಷನ್ಗೆ ಭಾಳಷ್ಟು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಗಿದೆ. ಯೂನಿಟ್ 4 ಒಳಗೆ ನೋಡೋದಾದ್ರೆ ಮೀನ್, ಮೀಡಿಯನ್, ಮೋಡ್ ಇವುಗಳು ಭಾಳಷ್ಟು ಇಂಪಾರ್ಟೆಂಟು. ಪ್ರತಿಯೊಂದು ಸೆಮೆಸ್ಟರ್ ಎಕ್ಸಾಮಿನೇಷನ್ ಒಳಗೆ ಮೀನ್, ಮೀಡಿಯನ್, ಮೋಡ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ 15 ಮಾರ್ಕ್ಸಿಗೆ ಮತ್ತು 5 ಮಾರ್ಕ್ಸಿಗೆ ಕೇಳ್ಯಾರ. ಅದು ಕೂಡ ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಇದ್ದಾಗ. ಈ ಒಂದು ಚಾನಲ್ನೊಳಗೆ ನಾನು ಅಪ್ಲೋಡ್ ಮಾಡಿದ್ದೀನಿ. ಮೀನ್, ಮೀಡಿಯನ್, ಮೋಡ್ ಕ್ಯಾಲ್ಕುಲೇಟ್ ಮಾಡೋದು 3 ಸೇರಿ ಕ್ಯಾಲ್ಕುಲೇಟ್ ಮಾಡೋದು ಶಾರ್ಟ್ಕಟ್ ವೇ ಒಳಗೆ ಅದನ್ನು ಕೂಡ ಹೇಳೀನಿ. ಅವುಗಳನ್ನು ವಿಡಿಯೋಗಳನ್ನು ಒಂದು ಟೈಮ್ ನೀವು ನೋಡ್ರಿ.
ಅದಾದಮೇಲೆ 5ನೇ ಯೂನಿಟ್ ಒಳಗೆ ನಾವು ನೋಡೋದಾದ್ರೆ ಟಾಪಿಕ್ಗಳು ಏನೇನು ಇದಾವೆ ಅಂತಂದ್ರೆ ರೇಂಜು, ಕ್ಯೂ ಡಿ, ಕ್ವಾರ್ಟರ್ಲೈ ಡಿವಿಷನ್, ಮೀನ್ ಡಿವಿಷನ್ ಒಳಗೆ 3 ಬರ್ತಾವೆ. ಮತ್ತು ಎಮ್ ಡಿ ಫ್ರಾಮ್ ಮೀನ್, ಎಮ್ ಡಿ ಫ್ರಾಮ್ ಮೀಡಿಯನ್, ಎಮ್ ಡಿ ಫ್ರಾಮ್ ಮೋಡ್. ಇದಾದಮೇಲೆ ಸ್ಟ್ಯಾಂಡರ್ಡ್ ಡಿವಿಷನ್ ಅಂತ ಬರುತ್ತೆ. ಸ್ಟ್ಯಾಂಡರ್ಡ್ ಡಿವಿಷನದ್ದು ರಿಲೇಟಿವ್ ಮೆಜರು ಅಂತಂದರೆ ಯಾವುದು ಅಂದ್ರೆ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಅಂತ ನಾವು ಕರಿತೀವಿ. ರೇಂಜ್ ಆಸ್ಪೆಕ್ಟ್ ಮೇಲೆ 2 ಮಾರ್ಕ್ಸ್ ಪ್ರಾಬ್ಲಮ್ಗಳು ಬರಬಹುದು. ಕ್ಯೂ ಡಿ ಮೇಲೆ 15 ಮಾರ್ಕ್ಸ್ ಪ್ರಾಬ್ಲಮ್ಗಳು ಬರಬಹುದು. ಎಸ್ ಡಿ ಮತ್ತು ಸಿ ವಿ, ಇಲ್ಲಿಯೂ ಕೂಡ ಸಿ ವಿ ನಮ್ಗೆ ಮೊದಲು ಕೇಸ್ ಸ್ಟಡಿ ಆಸ್ಪೆಕ್ಟ್ ಒಳಗೆ ಇರ್ತಿತ್ತು. ಸಿ ವಿ ಮತ್ತು ಮೀನ್ಗಳ ಮೇಲೆ ಕೇಸ್ ಸ್ಟಡಿ ಕಮೆಂಟ್ಸ್ಗಳು ಬರೆಯೋದು ಕೂಡ ಮುಂಚೆ ಇರ್ತಿತ್ತು. ಆ ರೀತಿಯ ಪ್ರಾಬ್ಲಮ್ಗಳು ಕೂಡ ಬರಬಹುದು. ಇನ್ನೊಂದೇನಪ್ಪ ಅಂತಂದ್ರೆ ನೀವು ಎಕ್ಸಾಮಿನೇಷನ್ ಒಳಗೆ ಈ ಸ್ಟ್ಯಾಟ್ ಸಬ್ಜೆಕ್ಟಿಗೆ ಅನ್ಕೋತೀರಿ ಫಾರ್ಮುಲಾಗಳು ಭಾಳ ಅದಾವೆ ನೆನಪಿಟ್ಕೊಳ್ಳೋದು. ಸ್ಟ್ಯಾಟ್ ಬೇಸ್ಡ್ ಇರೋದೇನು ಫಾರ್ಮುಲಾ ಆಗಿರೋದ್ರಿಂದ ನೀವು ಹಂಗೆ ಅಂದ್ಕೊಳ್ಳೋದು ತಪ್ಪಾಗತ್ತೆ. ಅವುಗಳನ್ನು ಪರ್ಫೆಕ್ಟ್ ಫಾರ್ಮುಲಾ ನೀವು ನೆನಪಿಟ್ಕೊಂಡಿರ್ಬೇಕು. ಮತ್ತು ಎರಡನೇದು ಅಂಶ ಏನು ಅಂದ್ರೆ ಸ್ಟೆಪ್ಸ್ಗಳು ಏನೇನು ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದು. ಒಂದು ಪ್ರಾಬ್ಲಮನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು, ಅದೇ ಪ್ರಾಬ್ಲಮ್ ಥರನೇ ಇರೋದು, ವ್ಯಾಲ್ಯೂಗಳ ಚೇಂಜ್ ಇರೋದು ಕ್ವಶನ್ ಎಕ್ಸಾಮ್ ಒಳಗೆ ಬರ್ತಿರ್ತೈತಿ. ಇಲ್ಲೇ ಅಕೌಂಟ್ಸ್ ರೀತಿಯಲ್ಲಿ ಅಡ್ಜಸ್ಟ್ಮೆಂಟ್ಸ್ಗಳು ಬೇರೆ ಬೇರೆಯ ರೀತಿಯಲ್ಲಿ ಇರೋದು ಈ ಒಂದು ಸ್ಟ್ಯಾಟ್ ಒಳಗೆ ಇರಂಗಿಲ್ಲ. ನೀವು ಒಂದೇ ಪ್ರಾಬ್ಲಮನ್ನು ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟ್ ಆದ್ರೆ ಸಾಕಾಗತ್ತಾ. ಇದೇ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.